ಪುಣ್ಯಾತ್ಮರಿ ಈ ಸಭಾದಾಗ ನಾ ಕೈ ಎತ್ತಿ ಹೇಳ್ತೀನಿ. ಹೌದು ಹೌದು, ನಿನಗೆ ನಾ ಕೇಳ್ತೀನಿ, ಏನ್ರಿ ಅದು? ನೀ ಮುರುಘಾನೂರು ಚಂದ್ರು ಮಾಸ್ತರ್ ಅದಿದಿ, ಮದಗೊಂಡ ಮುತ್ತೇನೆ ನನ್ನ ಗುರುವತ್ತು ಹೇಳ್ತಿದಿ. ಮದಗೊಂಡ ಮುತ್ತೇನ ಕೈಲಿ ವಿದ್ಯಾ ಕಲಿತಿದ್ವೋ ಏನ್ ಇಲ್ಲೋ? ಮತ್ತೆ ಅವನು ಶಿಶುಮ ಅಂತಂದು ಕಲ್ತಿದ್ವು. ಏನೋ ಸ್ವಂತ ನಿನ್ನ ಬಾತಲಿ ನೀ ಕಲ್ತಿ. ನೋಡು, ಗುರು ತೋರಿಸದಾತ ಕಾಣೋದು ನರರಿಗೆ. ವೇಳೆಯ ಗುಣ ಕೋಳಿ ಬಲ್ಲದು, ಹೌದು. ಮಧುರ ಗುಣ ಎರಿಬಿ ಬಲ್ಲದು, ವಾಯುಗುಣ ಸರ್ಪ ಬಲ್ಲದು, ಗೋತ್ರದ ಗುಣ ಕಾಗಿ ಬಲ್ಲದು ಅಂತ ಹೇಳ್ಯಾರವ್ರು. ಸರ, ಇದಕ್ಕೇನ್ರಿ ಅರ್ಥ ಅದ? ಸುಮ್ ಸರ್ವಜ್ಞ ನಂಗೆ ಹಿಂಗ್ ಸಾರ್ಕೋತೆ ಹೋಗುದದ. ಇದಕ್ಕ ಅರ್ಥ ಅದ. ಏನದ್ರಿಪ್ಪ ಅರ್ಥ? ಏನದ್ರಿ ಇದಕ್ಕೆ ಅರ್ಥ? ವೇಳೆಯ ಗುಣ ಕೋಳಿ ಬಲ್ಲದು ಅಂದ್ರೆ ಕೋಳಿ ಕಾಲಾಗ ಯಾರು ಗಡಿಯಾರ ಕಟ್ಟಿಲ್ಲ. ಯಾರು ಕಟ್ಟಿಲ್ರಿ ಗಡಿಯಾರ? ಇಲ್ಲ. ಟೈಮ್ 4:05 ಗಂಟೆ ಆಯ್ತಂದ್ರ ಟೈಮ್ ಹಚ್ಚದಂಗ ಕೂಗ್ತೈತಿ ಕೋಳಿ ಜಾತಿ. ಹೌದು, ಹಚ್ಚದಂಗ ಕೂಗ್ತೈತಿ ಕೋಳಿ ಜಾತಿ. ಹೌದು, ಕರೆ ಮಾತ. ಏನ್ ಹೇಳ್ತೀರಿ? ವೇಳೆಯ ಗುಣ ಕೋಳಿ ಬಲ್ಲದು ಅಂತ ಹೇಳ್ತೀರಿ, ಟೈಮ್ ಹಚ್ಚದಂಗ ಕೂಗ್ತದ ಕೋಳಿ ಜಾತಿ. ಕೋಳಿ ಕೂಗ್ತತಿ ಹಿಂಗ ಹೇಳಿದನ ಹೇಳಿರಿ ಸರ. ಕೂತ ಮಂದಿಗೆ ನಾ ಕೇಳ್ತಾ, ನೀ ಕೇಳ್ತಿ? ಕೇಳಲ್ಲ. ಟೈಮ್ ಹಚ್ಚದಂಗ ಕೋಳಿ ಕೂಗ್ತದ, ಹುಂಜ ಕೂಗ್ತದ್ರಿ? ಹುಂಜ ಕೂಗ್ತದ್ರಿ, ಹುಂಜ. ಅದು ನೋಡ್ತಾರೆ ಅವರು. ಅಲ್ಲ ಇರ್ಲಿ, ನೀ ಬೇಕಾದಾಟ ಮಾತಾಡು. ಖರೆ ಮಂದಿ ಹುಷಾರಿ ಅದ, ಇದನ್ನ ತಲೆಗೆ ಇಟ್ಕೊಂಡು ಮಾತಾಡ್ಲಿ. ನಿನ್ನ ನಾ ಕೇಳ್ತೀನಿ, ಏನ್ರಿಪ್ಪ ಅದು? ಹುಂಜ ಕೂಗಂಗಿಲ್ಲ, ಕೋಳಿನೇ ಕೂಗುತ್ತ ಹೇಳ್ತದೆ. ಹೌದು. ನಾವ್ ಈ ಕಡೆ ಭಾಗದಾಗ ಬರ್ಲಾಕತ್ತೇವಂದ್ರ ಇಂಡಿ ಮ್ಯಾಲ ನಮ್ ಗಾಡಿ ಆಯ್ತಂದ್ರ ಇಂಡ್ಯಾಗ ನಮ್ ದೋಸ್ತ ರಾಜವಣ್ಣ ಅಂತ ಹೇಳಿದಾನ. ಈ ಕಡೆ ಭಾಗದಾಗ ಗಾಡಿ ಹೊಂಟಂದ್ರ ಚಾ ಕುಡಿಸಲಾರ್ದೆ ಅವ ನಮ್ಮನ್ನ ಬಿಡುದಿಲ್ಲ. ಹೌದು. ಅವ ರಾಜವಣ್ಣ ಚಾ ಕುಡ್ಸಾಕ ಗಾಡಿ ತರಬದ ಹೈನುಗಾರಿಕೆ ಉತ್ಪನ್ನ ಚಲೋ ಅದಂತೇಳಿ 12 ಎಮ್ಮಿ ಕಟ್ಟ್ಯಾನ ಮನ್ಯಾಗ. ಹೌದು. ಅಂದ್ರೆ ಚಾಗಿ ಕುಡಿಸೋದು ಕೂಡಲೇ ಕೇಳಿದವನಿಗೆ ನೀ ಕೇಳಿದ್ನಲ್ರಿ, ರಾಜವಣ್ಣರ ಹೈನು ಉತ್ಪನ್ನಕ್ಕೆ ಹೆಂಗದ ಚಲೋ ಅದಂದವ. ಮತ್ತ ಎಮ್ಮೆ ಮೊದಲು ಬಂದಾಕ 12 ಏಸದವ್ರಿ ತೆಗದಿರಿ ಅನ್ನೋ ಮತ್ತ ಅಂದ್ರಿ ಅಂತ ಕೇಳಿದೆ ನೀನು. ಹೌದು. ಅವಾಗ ಅಣ್ಣ ಅಂದ, ಹೈನು ಉತ್ಪನ್ನ ಚಲೋ ಅದ್ರಿ, ಮತ್ತೊಂದು 3 ಎಮ್ಮಿ ತಂದ 15 ಎಮ್ಮಿ ಮಾಡಿರ ಅಂತ ಹೇಳ್ದ. ಹೇಳ್ದ. ಬಾಳ ಚಲೋ ಅದ್ರಿ ತಂದಿ. ಕರೆ ಎಮ್ಮಿ ಅವನಿಗೆ ಕೇಳಿದೆ, ಕ್ವಾಣ ಯಾಕೆ ಕೇಳಿಲ್ಲ? ಅವ್ ಕ್ವಾಣನು ಎಮ್ಮಿಗಳ ಜಾತಿನೇ ರೀ. ಹುಚ್ಚು ಸೋಳಿ ಮಗನೇ, ಹುಂಜನು ಕೋಳಿ ಜಾತಿಗೆ ಬರುತ್ತ, ಅದಕ್ಕೆ ಕಾಕ ಬೇದ. ಇರ್ಲಿ. ಇನ್ನ ಮಧುರ ಗುಣ ಇರಿಬಿ ಬಲ್ಲದು. ಇದು ಹೆಂಗ್ರಿಪ್ಪ ಮಧುರ ಗುಣ? ಇರಿಬಿಗೆ ಮೂಗಿಲ್ಲ ಅಂದ್ರೆ ಇರಿಬಿಗೆ ಇಲ್ಲ. ಮಾವಿನ ಗಿಡದ ಬಡ್ಡಿಗೆ ಹೋಗಿ ಇರಿಬಿ ನಿತ್ತಂದ್ರ ಯಾವ ಟೊಂಗೆದಾಗ ಕಾಯಿ ಹಣ್ಣಾಗ್ಯದ ಅನ್ನೋದು ತನ್ನ ಬಾಯಿಲಿಂದ ಕಂಡು ಹಿಡಿತೈತಿ. ಇರಿಬಿ ಜಾತಿ ಅಂತ ಜ್ಞಾನ ಪರಮಾತ್ಮರಲ್ಲಿ ಕೊಟ್ಟಾನ. ಇನ್ನ ಗೋತ್ರದ ಗುಣ ವಾಯುಗುಣ ಸರ್ಪ ಬಲ್ಲದು. ಇದು ಹೆಂಗ್ರಪ್ಪ ವಾಯುಗುಣ ಸರ್ಪ ಬಲ್ಲದು? ಹಾವಿಗೆ ಕಿವಿ ಇಲ್ಲ. ಕಿವಿ ಇಲ್ಲ ಅಂದ್ರೆ ಹಾವಿಗೆ ಇಲ್ಲ. ಮತ್ತೆ ಶಬ್ದ ಹೆಂಗ್ ಕಂಡು ಹಿಡಿತೈತ್ರಿ ಅದು? ಮನುಷ್ಯ ಬರ್ತಕ್ಕಂಥ ಶಬ್ದ ಹೆಂಗ ಕಂಡು ಹಿಡಿತೈತಪ್ಪ ಅಂತ ಕೇಳಿದ್ರ, ಹಾವು ನಾಲಿಗೆ ತೆಗೆದ ಭೂಮಿಗೆ ಹಚ್ಚತಂದ್ರ ಮನುಷ್ಯ ಬರ್ತಕ್ಕಂಥ ಶಬ್ದ ತನ್ನ ನಾಲಿಗೆಲಿಂದ ಕಂಡು ಹಿಡಿತೈತಿ. ಜಾತಿ ಅಂತ ಜ್ಞಾನ ಪರಮಾತ್ಮ ಅದರಲ್ಲಿ ಕೊಟ್ಟಾನ. ಹೌದು. ಇನ್ನ ಗೋತ್ರದ ಗುಣ ಕಾಗಿ ಬಲ್ಲದು. ಇದು ಹೆಂಗ್ರಿಪ್ಪ ಗೋತ್ರದ ಗುಣ? ಮುಂಜಾನೆ ಎದ್ದು ಮನೆ ಕುಂಬಿ ಮೇಲೆ ಕೂತ ಕಾಗಿ ಹೋದ್ರತಂದ್ರ ನಮ್ಮ ಮನೆಗೆ ಬೀಗರು ಬರ್ತಾರ ಅಂತ ಹೇಳಿ ಹಿರಿಯರ್ ಹಿಡಿದ ಪದ್ಧತಿ ನಡೆದ. ಮನೆ ಕುಂಬಿ ಮೇಲೆ ಕೂತ ಕಾಗಿ ಹೋದ್ರತಂದ್ರ ಅವತ್ತು ಬೀಗರು ಬರ್ತಾರಲ್ಲ, ಅವತ್ತು ಬಂದೇ ತೀರ್ತಾರ. ಸರ, ಇವತ್ತು ಮನೆ ಕುಂಬಿ ಮೇಲ ನಿಮ್ಮ ಮನೆ ಕುಂಬಿ ಮೇಲೆ ಕೂತ್ ಕಾಯಿ ಹೋದ್ರು ಬೀಗರು ಬರ್ತಾರ. ಹೌದು. ಟೀಕದ ಮಾತಾ. ಮನೆ ಕುಂಬಿ ಮೇಲೆ ಕೂತ್ ಕಾಯಿ ಹೋದ್ರು ಬೀಗರು ಬಂದ್ರು. ನಂದೂರೂರಾಗ ಬಸ್ ಸ್ಟ್ಯಾಂಡ್ ಮೇಲೆ ಕೂತ್ ಕಾಯಿ ಹೋದಿರ್ತಾರ, ಅಲ್ಲಿ ಯಾರು ಬರ್ತಾರ? ಅಲ್ಲೇ ಬೀಗರು ಬರ್ತಾರ. ಇದು ನನ್ನ ಪ್ರಶ್ನೆ. ಬಸ್ ಸ್ಟ್ಯಾಂಡ್ ಮೇಲೆ ಹೋದಿರ್ತಾರ ಕಾಗಿ. ಹುಚ್ಚಿ, ಕಾಗಿ ಒಂದ ಅನ್ನದಗಳನ್ನ ಕಂಡು ಕೂಗುವುದು ತನ್ನ ಬೆಳಗಿಲ್ಲ.
ಒಂದು ಅನ್ನದಗಳು ಬಿದ್ದಿತ್ತಂದ್ರೆ ಕಾಗಿ ಜಾತಿ ತನ್ನ ಬಳಗಕ್ಕೆಲ್ಲ ಕೂಗಿ ಕರ್ಕೊಳ್ತದೋ ನಿನಗತ್ತೆ ತುಡುಲೆತ್ತನು ಜಾತಿ ಕಾಗಿ ಅಲ್ಲ. ಅದಕ್ಕೆ ಏನ್ ಹೇಳ್ಯಾರಪ್ಪ? ಗೋತ್ರದ ಗುಣ ಕಾಗಿ ಬಲ್ಲದು ಅಂತ ಹೇಳ್ಯಾರ. ಹೌದು ಇರ್ಲಿ ಪುಣ್ಯಾತ್ಮರೇ, ನಮ್ಮ ಸರ್ಜೋಡಿ ಸಹ ಕಲಾವಿದರು ಒಂದು ಗುರು ಇನ್ನೊಂದು ಶಿಷ್ಯ ವಾದದೊಳಗ ಅದೆರಡು ಅದಂತ ಈ ವಾದದೊಳಗ ನಮ್ಮ ಸರ್ಜೋಡಿ ಸಹ ಕಲಾವಿದರ ಪಾಲಿಗೆ ಶಿಷ್ಯ ಸಂಪ್ರದಾಯ ಇತ್ತು, ನಮ್ಮ ಪಾಲಿಗೆ ಗುರು ಸಂಪ್ರದಾಯದ. ಅವರು ಶಿಷ್ಯನ ಬದ್ದಲ ವಾದ ಬಹುತೇಕ ಯಾಕೆ ಹಿಂಗ್ ಮಾಡಾಕತ್ತ ನನಗೆ ತಿಳಿಯೋಲಾಗೈತಿ. ಅಂತೂ ಉದಾಹರಣೆಗಳನ್ನ ಹೇಳ್ತಾರತ್ತ ನನಗೂ ಆತ್ಮವಿಶ್ವಾಸ ಇತ್ತು, ನನಗೂ ಇತ್ತು. ಯಾನು ಹೇಳಿಲ್ಲ, ಅವ್ರು ಒಂದು ಮಾತು ಹೇಳಿದ್ರೆ ತಮ್ಗೆಲ್ಲರಿಗೂ ಗುರ್ತದ. ಏನ್ರಿಪ್ಪ ಅದು? ಬಸವನ ಬಾಗೇವಾಡಿ ತಾಲೂಕ PB ಹುಣಚಾಳದೊಳಗೆ ಹುಟ್ಟಿ ಬಂದಿರತಕ್ಕಂಥ ದಸ್ತಪ್ ಮಹಾರಾಜರು ಇಸ್ಲಾಂ ಧರ್ಮದೊಳಗೆ ಹುಟ್ಟ್ಯಾರ. ಅವರು ಹಾಲು ಮತದ ಗುರು ಬಿಳಿಯಾಳ ಸಿದ್ದನ ಕೈಲಿ ಗುರುಬೋಧ ತಗೊಂಡ್ರು. ಒಂದು ದಿವಸ ಮುರುಘಾನೂರು ಮಠಕ್ಕೆ ಬರುವ ಹೊತ್ನ್ಯಾಗ ದೇವರಿಬ್ಬರಿಗೆ ತಾಲೂಕ ಹರ್ನಾಳದೊಳಗೆ ರೆಡ್ಡರ ಪೈಕಿ ಗೌಡತಿಗೆ ಮಕ್ಕಳಿದ್ದಿದ್ದಿಲ್ಲ. ಅವ್ರ ಮನೆ ಒಳಗೆ ಊಟ ಮಾಡಿ ಪ್ರಸಾದ ಮಾಡಿದ್ರು. ತಾಯಿ ನಿನಗೆ ವರ್ಷ ತುಂಬುದ್ರೊಳಗೆ ಗಂಡಸ ಮಗ ಹುಟ್ಟುತ್ತದ ಆಶೀರ್ವಾದ ಮಾಡಿದ್ರು. ಅವಾಗ ಆ ತಾಯಿ ಅಂದಲತ್ತ, ನನಗೆ ಗಂಡಸ ಮಗ ಹುಟ್ಟುತ್ತಂದ್ರ ನನಗೆ ಬಂಗಾರ ಕಡೆ ಹಾಕ್ತೀನಿ ಅಂತ ಹೇಳಿ ತಾಯಿ ಹೇಳಿದ್ಲು. ಬಂಗಾರ ಹಾಕ್ತೀನಿ ಅಂತ ಹೇಳಿದ್ಲು. ಮುಂದೆ ಮುರುಘಾನೂರು ಮಠಕ್ಕೆ ಹೋಗಿ ಹೊಳ್ಳಿ ಹೋಗು ಮುಂದ ಅವಾಗ ನಾ ಇಲ್ಲಿ ಮಾತು ಹೇಳಿದ್ದ ಆ ತಾಯಿ ಮನಿತನಕ್ಕೆ ಹೋಗಿ ಬರ್ಬೇಕಂತ ತಿಳ್ಕೊಂಡು ದಸ್ತಪ್ ಮಹಾರಾಜ್ ವಾದ. ಅವಾಗ 6 ತಿಂಗಳ ಗರ್ಭಿಣಿ ತಾಯಿ ಇದ್ದಳು. ಅವಾಗ ತಾಯಿಗೆ ಕೇಳ್ದ ಏನಂತ ಅಂದ ಮಾತು ಅಂದಂಗ ಆಗ್ಯದ. ಬಂಗಾರ ಹಾಕ್ತೀನಂದಿದಿ, ಬಂಗಾರ ನನಗೆ ಹಾಕೊಳ್ಸೋಳಂಗಾಯ್ತು, ಹಾಕಂದವ್. ಗುರು ಶಿಷ್ಯ ಏನ್ ಮಾತಾಡ್ಲಕತ್ತಿದ್ದೀನಿ? ಯಾವ್ದು ವಿಷಯ ಅವನಿಗಿಂತ ಹುಚ್ಚಾಗಿದ್ಲ ನೀ ಮಾತಾಡ್ದ ಹೆಂಗ ಆತತ್ ಗುರ್ತನ? ಹಂಗಾತತ್ರಿ. ಒಬ್ಬ ನಂದೂರ್ ಅಂತ ಊರಾಗ ಸಿದ್ದೇಶ್ವರ ಜಾತ್ರೆ ಇತ್ತ. ಆ ಜಾತ್ರೆಗೆ ಆಮದಾರ ಬಂದಿದ್ದತ್ತೆ. ಯಾರು? ಆಮಲಾರ ಅಲ್ಲ, ಆಮದಾರ ಅಂದ್ರೆ MLA. ನಮ್ಮ ಕರ್ನಾಟಕದಾಗ MLA ಅಂತಾರ, ಈ ಕಡೆ ಆಮದಾರ ಅಂತಾರ. ತಿಳ್ಕೊಂಡು ಮಾತಾಡ. ಆಮದಾರ ಬಂದಿದ್ದತ್ತೆ ಸಿದ್ದೇಶ್ವರ ಜಾತ್ರೆಗೆ. ಒಬ್ಬ ಕುಡಿದ ನಿಷೇಧಾಗ ಸಿಕ್ಕಂಗ ಹಲಕಾಟ ಬೈಲಾಗ್ತಾವನಿಗೆ. ಯಾರಿಗೆ ಬೈದಾರಿ? ಆಮದಾರಿಗೆ ಬೈಲಾತ್ರಿ. ಅವನಿಗೆ ಸಿಟ್ಟು ಸಿಟ್ಟು ಬಂದು ಹೋಗಿ ಕೋರ್ಟಿಗೆ ಪೊಲೀಸ್ ಸ್ಟೇಷನ್ ಹೋಗಿ ಅವ ಕೇಸ್ ಮಾಡ್ದ. ಅವನ ಮೇಲ ಮಾನ ಮುಖದ ಕೇಸ್ ಹಾಕದ. ಅವನ ಮನೆಗೆ ವಾರಂಟ್ ಮನೆಗೆ ವಾರಂಟ್ ಬತ್ತು. ಆ ವಾರಂಟ್ ಪೇಪರ್ ತಗೊಂಡು ವಕೀಲರ ಕಡೆ ಹೋದವ. ವಕೀಲರ ಮುಂದೆ ಹೋಗಿ ಹೇಳ್ದ. ಏನ್ರಿ ಮೊನ್ನೆ ಒಂದು ನಿಷೇಧಾಗ MLA ನಾ ಬೈದಿದ, ನನ್ನ ಮ್ಯಾಲ ಮಾನ ಮುಖಾದಮ್ಮಿ ಕೇಸ್ ಹಾಕ್ಯಾರ, ಇದನ್ನ ಹೆಂಗಾರೆ ಮಾಡಿ ಕ್ಲೋಸ್ ಮಾಡಿ ಕಳಿಸಿರಿ ಅಂದವು. ವಕೀಲ್ ಅಂದ, ಯಾರು ಹೊಚ್ಚದಿದ್ವ ನೀ ಅಂದವು. MLA ಬೈದ್ರೆ ಸಣ್ಣ ಕೇಸ್ ಆಗ್ತದೆ ಏನಂದವ. ಇದು ಆಮದಾರಿಗೆ ಬೈದಿ, ಮಾನ ಮುಖಾದಮ್ಮಿ ಕೇಸ್ ಹಾಕ್ಯಾರ, ಇದ್ರ ಕ್ಲೋಸ್ ಆಗ್ಬೇಕಾರೆ 50,000 ಆಗ್ತದ PM. ಇದ್ರ P 50,000 ಆಗ್ತದ. ಇದ್ರ P 50,000 ಆಗ್ತದ ಕೂಡ ಇದು ನಿಷೇಧ ಹಿಡಿತೀರಿ. ಇದು ಯಾನತ್ತು ನೋಡ್ರಿ, ನಾ ಸುಮ್ ಕುಡ್ದು ಅಡ್ಯಾಡೋ ಮನುಷ್ಯ ಯಾನೋ ಬಾಯಿ ತಪ್ಪ ಅಂದಿನಿ 25,000 ರೊಕ್ಕ ಕೊಡ್ತೀನಿ, ಇದ್ರ ಹೆಂಗಾರೆ ಮಾಡಿ ಕ್ಲೋಸ್ ಮಾಡ್ರಿ, ಕೇಸ್ ಕ್ಲೋಸ್ ಮಾಡ್ರಿ ಅಂದ. ಆಯ್ತಳ, ಇವಾಗ 25,000 ಕೊಡ್ತಿದ್ರ ನಾಳೆಗೆ 9 ಗಂಟೆಗೆ ನನ್ನ ಆಫೀಸ್ಗೆ ಬಾ ಅಂದವ್. ಮುಂಜಾನೆ ಎದ್ದು 9 ಗಂಟೆಗೆ ಆಫೀಸ್ಗೆ ಬಂದ. ಅವಾಗ ಹೇಳ್ದ ವಕೀಲ. ಏನ್ ಹೇಳ್ದಾರಿ? ನಾ ಹೆಂಗ ಹೇಳ್ತೀನಿ ಹಂಗ ಒಳಗ ಕೋರ್ಟ್ನ ಹೇಳ್ಬೇಕು ನೀ, ನಾ ಕಲಿಸ್ದಂಗೆ ಹೇಳ್ಬೇಕು ನೀ. ಏನ್ ಹೇಳ್ತೀರಿ ಹೇಳ್ರಿ, ನಾ ಹೇಳ್ತೀನಿ ಅಂದ. ನಾನು ಮುಂದೆ ನಿಂತಿರ್ತ, ಸುನ್ನೆ ಪೀಠದ ಮೇಲೆ ಜಡ್ಜ್ ಸಾಹೇಬ್ ಕೂತಿರ್ತಾರ. ಅವ ಕೇಳ್ತಾನ ನಿನಗ, ಏನೋ ನಂದೂರ್ ಊರಾಗ MLA ಬಂದಾಕಾರ ಅವನಿಗೆ ಆಮದಾರ್ಗ ನೀ ಬೈದಿ ಎತ್ಲ ಹಿಂಗತ್ತಾನವ. ಬಾಯಿಗೆ ಬರ್ಲಂಗ್ ಬೈದಲ್ವ? ಅವಾಗ ನೀ ಯಾರು ಅನ್ಬೇಕು? ಆಯ್ 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 ಅನ್ನೊಂದು. ಇಟೇನ್ರಿ ಅಂದವ. ಯಾನು ಇಲ್ಲ, ಮತ್ತೊಮ್ಮೆ ಕೇಳ್ತಾನ, ಏ ಮಗನ ಕರೆ ಹೇಳ ಹಿಂಗತ್ತಾನವ. ಅವಾಗ ನೀ ಮತ್ತೆ ಏನ್ ಅನ್ಬೇಕು? ಆಯ್ 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 ಇಟ್ಟಂದವ. ಇಟ್ಟಂದ ಕೂಡ್ಲೇನೆ ಆಯ್ತ್ರಿ, ಇದೇನ್ ದೊಡ್ಡ ಮಾತು ಅಲ್ಲಂದವ. ಕೋರ್ಟ್ನಾಗ ಹೆಸರು ಹೋದ್ರ ಒಳಗ್ ಹೋದ. ಜಡ್ಜ್ ಸಾಹೇಬ್ ಕೇಳ್ದ, ಕೇಳ್ರಿ ಯಾನೋ ಮಗನ ಮೊನ್ನೆ ನಿಮ್ ಊರಿಗೆ ಆಮದಾರ ಬಂದಾಗ ಆಮದಾರ್ಗೆ ಕೆಟ್ಟ ಶಬ್ದ ಬೈದಿ ಎತ್ಲ ಅಂದವ್. ನನ್ನ ಮಗನ ಇವ ಯಾರು ನನಗ ಇಲ್ಲ, ಅವ ಜಡ್ಜ್ ಸಾಹೇಬ್ ಹಂಗ ಅವ ಯಾರು ಅನ್ಬೇಕ್ರಿ?
ಆಯ್ 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 ಮಾಡ್ಲತ್ತರು. ಅವ ಕೇಳ್ದ ಹೊಳ್ಳಿ ಯಾನತ್ತ ಯಾನು ಬೈದಿನ ಕಡೆ ಅದ ಸುಳ್ಳದಂದವ ಏನು ಬಿಡುವಂದ ಹೇಳ್ತ ಆಯ್ 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 ಮಾಡ್ಲತ್ರಿ ಇದು. ಅವ ಜಜ್ ಸಾಹೇಬ್ ಅಂದತ್ತ ಯಾನಂದ್ರಿ ಆಮದಾರ 48 ಹಳ್ಳಿ ನಿನ್ನ ಕೈಯಾಗ ಅದಾವ 48 ಹಳ್ಳಿ ನೀ ಹೇಳ್ದಂಗ ಕೇಳ್ತಾವ. ಒಂದು ಹುಚ್ಚು ಮನುಷ್ಯನ ಮೇಲೆ ಕೇಸ್ ಮಾಡಿ ಕೋರ್ಟಿನ ಸಮಯ ಹಾಳು ಮಾಡಿ ಮೊದಲು ಕೇಸ್ ಕಿತ್ಕೊಂಡು ಹೋಗಿ ಕುಲ್ಲಾರನ್ನತ್ತವ. ಹೋಗಿದ ಮನೆಗೆ ಅವ ಹೊರಗೆ ಬಂದ. ವಕೀಲ್ ಅಂದತ್ತ ಯಾನಂದ್ರಿ ಹೋಗ್ಬೇಡ ಇಲ್ಲಿ ಬಾ ಇಲ್ಲಿ ನಿನ್ನ ಕೇಸ್ ಕುಲ್ಲ ಮಾಡ್ದೆ ಕುಡುಕಗ ನಿನ್ನ ಕೇಸ್ ಕುಲ್ಲ ಆಯ್ತು ಬಾ ಬೇಸ್ಕ ನೀ ಟೀ ಕೊಡು ಅಂತ. ಇವ ಯಾನ್ ಅನ್ಬೇಕ್ರಿ ಯಾನಂದ್ರಿ ಆಯ್ 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 ಅಂದತ್ತ. ವಕೀಲ್ ಮುಂದು ಅವ ವಕೀಲ್ ಅಂದತ್ತ ಅದನ್ನ ಕೋರ್ಟ್ನಾಗ ಹೇಳು ಇಲ್ಲಿ ನನ್ನ ಪೀ ಕೊಡು ಆಯ್ ಆಯ್ ಆಯ್. ಇವತ್ತು ಮುರುಘಾನೂರ್ದವ್ರ ಜೋಡಿ ನಿನ್ನ ಜೋಡಿ ಬರೀ ಆಯ್ 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 ಅಂತ ಮಾತ್ರಿ. ಎಂತ ವಿಷಯ ಆನಂದ ಆಗ್ಬೇಕು ಪರಮಾನಂದ ಆಗ್ಬೇಕು ವಿಷಯದಾಗ ಹಿಡಿದು ಮಾತಾಡಿದ್ರೆ ಹೋಳಿಗೆ ಉಂಡಂಗ ಆಗ್ಬೇಕು. ಮತ್ತೆ ಬಿಟ್ಟು ಬರೇ ಟೊಂಗೆ ಹೊಡೆದು ಸುಮ್ಮನೆ ಯಾರೇ ಒಬ್ರು ಏನ್ರಿ ಅಂದು ಕೂಡ ಅವ್ರ ಮೇಲೆ ಹಾಕಿ ಸಿಟಿ ಅದು ಈ ಕಡೆ ಸಿಟಿ ಅಂದು ನಾ ಹೋಗಿ ಗಾಡಿಯಾಗ ಮಕ್ಕೊಂಡ್ಬಿಡ್ತೀನಿ. ನೋಡ್ರಿಪ್ಪ ನೀವು ದೊಡ್ಡವ್ರ ಅದಿರಿ ತಿಳಿದವ್ರದಿರಿ ನಾವೇನು ನಿಮ್ಗೆ ಜಾಸ್ತಿ ಹೇಳೋದಿಲ್ಲ. ನಿನ್ಗೆ ಹೇಳಕ್ ನಾ ಪೋಜಾರ್ ಎಲ್ಲ ತಗೊಳಿಸಿ ಅಂತ ಹೇಳಿದ ಇರ್ಲಿ. ಇನ್ನೊಂದು ಮಾತದ ಏನ್ರಿಪ್ಪ ಇನ್ನೊಂದು ಮಾತ ನನಗೊಂದು 1000 ಮಾತಾಡು ಯಾವ ಪಡೆದಾಗ ನಾ ಕೂಡ್ತೀನಿ ನೋಡ ಅಲ್ಲಿ ನನಗೊಂದು 1000 ಮಾತಾಡು ನಾ ಮಾತಾಡ್ಸ್ಕೊಳಕ್ ತಯಾರಿದೀನಿ. ಗಟ್ಟಿದಿರಿ ಇನ್ನೂ ಒಂದು ಮಾತು ಹೇಳಿದ್ರಿ ನೀವು ಏನತ್ತ ನೀ ಅಲ್ಲ ಪರಸು ನಿಮ್ಮ ಗುರು ನಿಮ್ಮ ಅಪ್ಪ ಸೊನಾಳ ಹನುಮಂತ ಗೌಡನೇ ನನ್ನ ಕೈಯಾಗ ಗದ್ದಕ್ಕೆ ಕೈ ಹೆಚ್ಚಾನ ಅಂತ ಹೇಳ್ದಿ. ಹೇಳ್ಯಾರ ಈ ಸಭಾದಾಗ ಹೇಳ್ದಿ. ನಿನಗ ನಾ ಕೇಳ್ತೀನಿ ಏನತ್ತ ನಾ ಸೊನಾಳ ಹನುಮಂತ ಗೌಡನ ಶಿಶುಮಗ ಅದೀನಿ. ಹೌದು ನಾನೇ ನಿನಗ್ ಮನೆಯನ್ನಾಗೀನಿ. ನನ್ನ ಗುರು ಇವನಿಗೆ ಗದ್ದೆ ಕೈ ಹೆಚ್ಚಿರ್ಬೇಕ್ರಿ. ನೋಡ್ರಿಪ್ಪ ಮಾತು ಹೇಳಿದ್ರೆ ಮಂದಿ ಮೆಚ್ಚಬೇಕು ಅದಕ್ಕೆ ಜನ ಹೌದನ್ನ ಬೇಕ. ನೋಡು ನಮ್ಮ ಗುರುಗಳು ಲಿಂಗಾಯತ ಸಮಾಜದವರು. ಹೌದು ಲಿಂಗಾಯತ ಗಾಣಿಗಾರ ಸಮಾಜದವರು. ಹೌದು ನಾನು ಹಾಲು ಮತದವ ಕರ್ನಾಟಕದಾಗ ರಗಡ ಮಂದಿ ಹಾಡೋರದಾರ. ಹೌದು ರಗಡ ಮಂದಿ ಹಾಡೋರಿದ್ರು ಒಳ್ಳೆ ಗುರು ನನಗೆ ಬೇಕು. ಹೌದು ಕರ್ನಾಟಕದಾಗ ರಗಡ ಶೋಧ ಮಾಡ್ಬೇಕಾರೆ ಹಿಂಗ ಮಾತನ ಮುತ್ತ ಯಾವನು ಸಿಗಂಗಿಲ್ಲ ತಿಳ್ಕೊಂಡು ಹುಡುಕ್ಯಾಡ್ಕೋತ ಮಹಾರಾಷ್ಟ್ರ ರಾಜ್ಯ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಸೊನಾಳ ಗ್ರಾಮಕ್ಕ ಗಾಣಿಗಾರ ಸಮಾಜದವ್ರು ಲಿಂಗಾಯತ ಸಮಾಜದವ್ರು ಇದ್ರು. ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಾ ವಿದ್ಯಾ ಕಲ್ತೇನೋ ಚಂದ್ರ ಮಾಸ್ತರ್ ನನ್ನ ಗುರುವಿನ ವಿದ್ಯೆ ಅದ ನನಗ. ನಿನ್ನಂತ ಹೆಂಗ ಅದಕ್ಕೆ ಹೇಳ್ತಾನ ನಿನಗೆ ನಾ ಕೇಳ್ತೀನಿ ಏನದು ಸೊನಾಳ ಹನುಮಂತ ಗೌಡ್ರು ನಮ್ಮ ಗುರುಗಳದಾರ. ಅವ್ರ ಕೈಯಾಗ ನಾ ವಿದ್ಯಾ ಕಲ್ತೇನು ಅವ್ರ ಕೈಯಾಗ ನಾ ವಿದ್ಯಾ ಕಲ್ತಿಲ್ಲ ಉತ್ನಾಳ ಪರಸೋತ್ ನನ್ನ ಹೆಸರು ಜಗತ್ತದಾಗ ಬಂದದ. ನನ್ನ ಹೆಸರು ಜಗತ್ತದಾಗ ಬರ್ಬೇಕಾದ್ರ ಇದಕ್ಕೆ ನನ್ನ ಗುರುನೇ ಕಾರಣ ಅಂತೇಳಿ ಸಭಾದಾಗ ನಾ ಕೈ ಎತ್ತಿ ಹೇಳ್ತೀನಿ. ಪುಣ್ಯಾತ್ಮರಿ ಈ ಸಭಾದಾಗ ನಾ ಕೈ ಎತ್ತಿ ಹೇಳ್ತೀನಿ. ಹೌದು ನಿನಗೆ ನಾ ಕೇಳ್ತೀನಿ ಏನ್ರದು ನೀ ಮುರುಘಾನೂರು ಚಂದ್ರು ಮಾಸ್ತರ್ ಅದಿದಿ ಮದಗೊಂಡ ಮುತ್ತೇನೆ ನನ್ನ ಗುರುವತ್ತ ಹೇಳ್ತಿದಿ ಮದಗೊಂಡ ಮುತ್ತೇನ ಕೈಲಿ ವಿದ್ಯಾ ಕಲಿತಿದ್ವ ಇಲ್ಲೋ ಮತ್ತೆ ಅವನ ಶಿಶುಮ ಅಂತಂದು ಕಲ್ತಿದ್ವು ಏನೋ ಸ್ವಂತ ನಿನ್ನ ಬಾತಲಿ ನೀ ಕಲ್ತಿ. ನೋಡು ಗುರು ತೋರಿಸದಾತ ಕಾಣೋದು ನರರಿಗೆ ಮುಕುತಿ ಅಂತ ಹೇಳ್ಯಾರ. ಹೌದು ಸಹಜ ಮಾತು ಹೇಳ್ತೇನೆ ನಿನಗ. ಏನ್ರದು ಅಂಗಳದಾಗ ಹೆಣ್ಮಗಳ ಕಸ ಹೊಡಿತಾಳ. ಅಂಗಳದಾಗ ಕಸ ಹೊಡಿ ಮುಂದ ಮುಗುನ್ಯಾನ ನತ್ತ ಜಾರಿ ತಳಗ ಬಿದ್ದದ. ಜಾರಿ ಬಿದ್ದದ. ಕಸ ಹೊಡ್ಕೋತ ಹೆಣ್ಮಗಳು ಮೂಗಿಗೆ ಕೈ ಹಚ್ತಾಳ. ಮೂಗಿನ್ಯಾಗ ನತ್ತ ಖಾಲಿ ಆಗ್ಯದ. ಮೂಗ್ನ್ಯಾಂದು ಇಲ್ಲ ಮೂಗಿಗೆ ಕೈ ಹಚ್ಚದಲ್ಲ ನತ್ತ ಸಿಗಲಿಲ್ಲ. ಗಾಬರಿಗೆ ಬಿದ್ದ ಹೆಣ್ಮಗಳು. ಬಂಗಾರದಿತ್ತು ಇಲ್ಲ ತಗಡಿಂದಿತ್ತು. ಯಾರು ಹುಚ್ಚ ಸುಳಿ ಮಗದಿ ಹುಡುಕ್ಯಾಡ್ಬೇಕಾರ ಬಂಗಾರದ ಇದ್ರಿಬೇಕ್ರಿ. ಬಂಗಾರದಿದ್ರೆ ಆಟ ಹುಡುಕಲ ಹತ್ತಾಳ. ಹುಡುಕ್ಯಾಡ ಕತ್ತಲು ಮೈಯೆಲ್ಲ ಬೆವರು ಬಿಟ್ಟಿತ್ತ. ಹೆಣ್ಮಗಳು ಕಳ್ಕೊಂಡು ಹುಡುಕ್ಯಾಡಿ ಮೈಯೆಲ್ಲ ಬೆವರು ಬಿಡ್ತು. ಬಾಗಲ ದಂಡಿಗೆ ಬಂದು ಅಳುದ ಅತ್ತೆ ಹೆಣ್ಮಗಳು ಉಳಿದಿದ್ರು. ಅಟ್ರೊಳಗೆ ಒಬ್ಬ ಮಹಾತ್ಮ ಬಂದ. ಬಂದ ಗುರು ಕೇಳ್ತಾನ. ಏನ್ ಕೇಳ್ದ? ತಂಗಿ ಮೈಯೆಲ್ಲ ದಗಿ ಬಿಟ್ಟದ. ಇಟ್ಟು ಬ್ಯಾವತನಿ ಏನ್ ಹುಡುಕ್ಯಾಡಕತ್ತಿ ಅಂತ ಕೇಳ್ದ.
ಅವಾಗ ಹೆಣ್ಣು ಮಗ ಹೇಳ್ತಾಳ, ಏನ್ ಹೇಳ್ತಾಳ? ಯಪ್ಪ ನಾ ಕಸ ಹೊಡಿ ಮುಂದ, ನಾ ಕಸ ಹೊಡಿ ಮುಂದ ನನ್ನ ಮುಗನಾದ ಜಾಡಿ ಎಲ್ಲಿ ಬಿದ್ದದ ಯಾರು ಸುದ್ದಿ ಗುರುತಿಲ್ಲಪ್ಪ, ಅದಕ್ಕೆ ಹುಡುಕಾಡ ನನಗೆ ಮೂಗುತ್ತಿನ ಸಿಗೋಲ್ದಪ್ಪ. ಅವಾಗ ಗುರು ಹೇಳ್ತಾನ, ಏನ್ ಹೇಳ್ದ? ತಂಗಿ ನಿನ್ನ ಮೂಗನ್ಯಾನ ಮೂಗುತಿ ನಿನ್ನ ಬಲ್ಲಿ ಅದ, ಎಲ್ಲಿ ತೆಳಗೆ ಬಿದ್ದಿಲ್ಲ ಅವ, ಎಲ್ಲಿ ತೆಳಗೆ ನಿನ್ನ ಮೂಗನ್ಯಾನ ನತ್ತ ಬಿದ್ದಿಲ್ಲ ತಂಗಿ, ನಿನ್ನ ಮೂಗನ್ಯಾನ ನತ್ತ ನಿನ್ನ ಬಲ್ಲಿ ಆದ. ಖರೆ ಹಿಂಗ ಕಾಣೋದಿಲ್ಲ, ಹೋಗಿ ಕನ್ನಡಿ ಮುಂದೆ ನಿಂತು ನೋಡ್ಕೋ ಅಂದ ಗುರುನಾಥ. ಕನ್ನಡಿ ಮುಂದೆ ನಿಂತು ನೋಡ್ಕೋ ಅಂದ, ಕೈ ಹಚ್ಚಿ ತೋರಿಸ್ರ. ಅವಾಗ ಹೆಣ್ಣು ಮಗಳು ಹೋಗಿ ಕನ್ನಡಿ ಮುಂದೆ ನಿಂತು ನೋಡ್ಕೋತಾಳ. ಆ ಮೂಗನ್ಯಾನ ನತ್ತ ಜಾರಿ ಇಲ್ಲೇ ಸಿಕ್ಕೊಂಡಿತ್ತು ಪುಣ್ಯಾತ್ಮರ, ಇಲ್ಲೇ ಸಿಕ್ಕೊಂಡಿತ್ತು. ಸೀರಿ ಸರಿಗಿಗೆ ಸಿಕ್ಕಿತ್ತು. ಅರೆ ಗುರುನಾಥ್ ಅದಕ್ಕ ಮುಟ್ಟಿಲ್ಲ, ತೋರ್ಸ್ಯಾನ. ತೋರ್ಸ್ದ ಗುರುನಾಥ ತೋರ್ಸ್ಯಾನಂತ ಹೇಳ ಹೊಳ್ಳಿ ನತ್ತ ತಗೊಂಡು ನಿನ್ನ ಮೂಗಿಗೆ ಇಟ್ಕೊಳಕ ಬರ್ಲಾಕತ್ತದ. ಚಂದ್ರು ಮಾಸ್ತರ ಗುರು ತೋರಿಸ್ಲಿಕ್ಕ ನೀಲಿ ನತ್ತ ಇಟ್ಕೋತೀವಿ, ಹಕ್ಕಿದ ಬರೋ ಹೋಗ್ಲಿ ಹಂಗೆ ವಿಷಯ. ನೀ ಹೆಂಗ ಮಾತಾಡಿದೆ ಅಂದ್ರ ಹೊತ್ತು ಹೊಂಡಲ್ತನ ಅಲ್ಲ, 6 ಗಂಟೆ ಆದ್ರೂ ಮಂದಿ ಹೊಡಿಲಾರ್ದಂಗ ವಿಷಯ ಇತ್ತ. ಹೌದು ಹೌದು, ಸುಮ್ಮನೆ ಹರಿದು ಬಿದ್ದು ಮಾತು ಹೇಳಬೇಡ. ಹೌದು, ಜಗತ್ತದೊಳಗ ಗುರು ಅನ್ನವ ಬಹಳ ದೊಡ್ಡ ಅದಾನ, ಶ್ರೇಷ್ಠ ಅದಾನ, ಶ್ರೇಷ್ಠ ಅದಾನಂತಕ್ಕಂತ ಮಾತನ್ನ ಹೇಳಿ ಹೇಳಿ ತಾವೆಲ್ಲರಿಗೆ ಜೀವನದೊಳಗೆ ನೆನಪಿರ್ಬೇಕು. ಏನ್ರಿಪ್ಪ ಅದು? ಯಾವಾಗಲೂ ಮನಸ್ಸು ಮನುಷ್ಯಂದು ಶುದ್ಧ ಇರ್ಬೇಕು, ಶುದ್ಧ ಇರ್ಬೇಕು, ಮನಸ್ಸು ಶುದ್ಧ ಇರ್ಬೇಕ. ಹೌದು, ಭಾವನೆಗಳ ಶುದ್ಧದ್ದು ಅಂದ್ರ ಬಾಳೆ ಎಲ್ಲ ಬಂಗಾರ ಆಗ್ತದ. ಹೌದು ಹೌದು, ನಮ್ಮಲ್ಲಿ ಭಾವನೆಗಳ ಕೆಟ್ಟು ಅಂದ್ರ ಹೆಂಗ ಆಗ್ತದ ಅನ್ನೋದೊಂದು ಮಾತು ಹೇಳೋದ. ಹೆಂಗ ಆಗ್ತದ್ರಿಪ್ಪ ಅದು? ತಮ್ಮ ಹೊಲಕ್ಕೆ ಹೋಗ್ಯಾನ, ತಮ್ಮ ಹೊಲಕ್ಕೆ ಹೋಗ್ಯಾನ, ಅಣ್ಣನ ಹಾಡ್ತಿ ಅಂಗಳದಾಗ ಮುಸುರಿ ತಿಕ್ತಾಳ. ಅಂಗಳದಾಗ ಅಣ್ಣನ ಹಾಡ್ತಿ ಮುಸುರಿ ತಿಕ್ತಾಳ. ತಮ್ಮ ಹೊಲದಿಂದ ಬರೋ ಮುಂದ ಒಂದ ಕಬ್ಬಿನ ಗಳ ಮುರ್ಕೊಂಡ ಮೊಳಕಾಲ್ ಹಚ್ಚಿ ನಡಬರ್ಕ ಕಬ್ಬು ಮುರ್ದ. ಒಂದು ಕಬ್ಬಿನಾಗ 2 ತುಕಡಿ ಮಾಡ್ಕೊಂಡ, ಒಂದು ಕಬ್ಬಿನಾಗ 2 ತುಕಡಿ ಮಾಡ್ಕೊಂಡ ಆ ಕೈಯಾಗ ಒಂದು ಈ ಕೈಯಾಗ ಒಂದು ಕಬ್ಬು ಹಿಡ್ಕೊಂಡ ಮನೆಗೆ ಬರ್ತಿದ್ದ. ಹೌದು, ಅಷ್ಟ್ರ ಒಳಗ ಅಣ್ಣನ ಹಾಡ್ತಿ ಮುಸುರಿ ತಿಕ್ತಿದ್ಲು. ಹೌದು, ಅಣ್ಣನ ಮಗ ಒಂದು ತನ್ನ ಮಗ ಒಂದು 2 ಮಕ್ಕಳು ಅಂಗಳದಾಗ ಆಟ ಆಡ್ತಿದ್ವು. ಹೌದು ಹೌದು, ಅಣ್ಣನ ಮಗ ಲಗುಟಿ ನೋಡ್ತಾ ನಮ್ಮ ಕಾಕಾ ಕಬ್ಬು ತಗೊಂಡು ಬಂದಾನ ತಿಳ್ಕೊಂಡು, ಕಾಕಾ ಕಬ್ಬು ತಂದಾನ ತಿಳ್ಕೊಂಡು ತನ್ನ ಮಗನಿಗೆ ಹೇಳ್ದ. ಹೌದು ಹೌದು, 2 ಹುಡುಗರು ನಮ್ಮ ಅಪ್ಪ ಕಬ್ಬು ತಂದಾನ ತಿಳ್ಕೊಂಡು 2 ಮಕ್ಕಳು ಓಡೋಡಿ ಬರ್ಲಾತಿದ್ವು. ಜೋಡಿ ಮೇಲೆ ಓಡಿ ಬರ್ತಿದ್ದು. ಕಬ್ಬು ಬಲಗೈಯಾಗ ಒಂದಿತ್ತು, ಎಡಗೈಯಾಗ ಒಂದಿತ್ತು. ಹೆಂಗಿತ್ತು ಕಬ್ಬ? ಹೆಂಗಿತ್ರಿ? ಬಲಕಿನ ಕಡೆ ಸ್ವಾಗಿತ್ತು, ಎಡಕಿನ ಕಡೆ ಬಡ್ಡಿ ಕಡೆ ಕಬ್ಬಿತ್ತು. ರುಚಿಯದ ಕಬ್ಬಿತ್ತು, ಬಡ್ಡಿ ಕಡೆ ರುಚಿ ಇರ್ತದ. ಹೌದು, ಸ್ವಾಗಿ ಕಡೆ ಸೌಳು ಇರ್ತದ. ಹೌದು, ಆ ಸೌಳಿದ್ದ ಕಡೆ ತನ್ನ ಮಗ ಬರ್ತಿತ್ತು, ಬಡ್ಡಿ ಕಡೆ ಅಣ್ಣನ ಮಗ ಬರ್ತಿತ್ತು. ಹೌದು, ಆ ಹುಡುಗರು 2 ಓಡ್ಕೊತ ಸರಿಯಾದಾಗ ಬರ್ತಿದ್ದು. ಈ ಮಗ ಅಣ್ಣನ ಮಗನಿಗೆ ಕಬ್ಬು ರುಚಿ ಹೊಕ್ಕದವನೇ ಕೈ ಕತ್ತರಿಗೆ ಹೊಡೆದ್ ನೋಡ್ರಿ. ಕಟ್ಟು ಸುಳೆ ಮಗನೇ. ಯಾರಿಗೆ? ಅವ ಕತ್ತರಿಗೆ ಹೊಡೆದಲ್ರಿ, ಅವಾಗ ಇದ್ರಾಗೆ ತಿರ್ಸ್ಕೋತಾನ್ರಿ ಮಗ. ಹಿಂಗ ಕತ್ತರಿಗೆ ಹೊಡೆದ್ರಿ. ಅಣ್ಣನ ಹಾಡ್ತ ಅಂಗಳದಾಗ ಮುಸುರಿ ತಿಕ್ತಿದಳ. ಆನಂದಲ್ರಿ ನೋಡಿ ಅಂದಳು, ಏ ಹುಚ್ಚ ಪೆದಡಿ, ಬೆಳ್ಳಲ್ಲ, ಬಂಗಾರಲ್ಲ, ರೊಕ್ಕಲ್ಲ, ರೂಪಾಯಿ ಅಲ್ಲ, ಬರೇ ಗೇಣ ಕಬ್ಬಿನ ಕಾಲಾಗ ಗೇಣ ಕಬ್ಬಿನ ಕಾಲಾಗ ಯಾವಾಗ ನೀ ಮನಸ್ಸು ಬದಲು ಮಾಡಿ ಕೈ ಕತ್ತರಿಗೆ ಹೊಡೆದಿ ಅಂದ್ರ ಈ ತಿಕ್ತಕ್ಕಂತ ಮುಸುರಿ 2 ಪಾಲಾಗಿ ಒಳಗೆ ಹೋಗ್ಲಿ ಅಂದಳ ಪುಣ್ಯಾತ್ಮರಿ. 2 ಪಾಲಾಗಿ ಒಳಗೆ ಹೋಗ್ಲಿತ್ತಾಳ. ತಮಗೆ ಇಷ್ಟೇ ಹೇಳೋದದ ಜೀವನದಾಗ. ಏನ್ರಿಪ್ಪ ಅದು? ಅಣ್ಣ ತಮ್ಮ ಕೂಡಿದ್ರಿ ಅಂದ್ರೆ ಅದು ಅಣ್ಣನ ಮಗ ಅಲ್ಲ, ಅದು ನನ್ನ ಹೊಟ್ಟೆಲೆ ಹುಟ್ಟಿದ ಮಗ ಅಂತ ಹೇಳಿ ನೀವು ತಮ್ಮ ತಿಳ್ಕೊಬೇಕ. ಹೌದು, ತಮ್ಮನ ಮಕ್ಕಳ ಅದು ತಮ್ಮನ ಮಗ ಅಲ್ಲ, ನನ್ನ ಹೊಟ್ಟೆಲೆ ಹುಟ್ಟಿದ ಮಗ ಅಂತ ತಿಳ್ಕೊಂಡ ಅಣ್ಣ ನಡೆದಂದ್ರ ಆ ಪ್ರಪಂಚ ಇರಲ್ತನ ಆ ಮನೆಗೆ ಕದಲು ಹತ್ತು ಮಹಾತ್ಮರ ಕೈ ಎತ್ತ ಹೇಳ್ಯಾರ ಪುಣ್ಯಾತ್ಮರ. ನಿಮಗೆಲ್ಲರಿಗೂ ಈ ಮಾತು ನೆನಪಿರ್ಬೇಕು. ಹೌದು, ಕರೆ ಅದ ಮಾತ. ಹಿಂಗ ಯಾವರೇ 1-2 ಮಾತುಗಳನ್ನ ಹೇಳಿ ಜನರಿಗೆ ಆನಂದ ಮಾಡಂಗ ಹೇಳ್ತಾರತ್ತ ನಾ ತಿಳ್ಕೊಂಡಿದ್ರಿ. ಬಹಳ ಭರವಸೆ ಇಟ್ಟಿದ್ದ. ಅವ್ರು ಯಾಕೋ ಇವತ್ತ ಬೇಜಾರು ಮಾಡ್ಕೊಂಡಾರ, ಬೆದರಿದ ಎತ್ತರಿಗತ್ತೆ ಮಾಡ್ಲಕತ್ಯಾರ. ಅವ್ರಿಗೆ ಯಾನು ಅಲ್ಲಕ್ಕೂ ನಾ ಬರುದಿಲ್ಲ. ಅವ್ರು ಹೆಂಗ ಶಾಣ್ಯಾರನಪ್ಪ ನಿನಗೆ ಗೊತ್ತ, ನನಗಂತೂ. ಅವ ಹುಡುಗ ಅಂದವ ಯಾನಂದ, ಆ ತಾಳಬಡಿ ಹುಡುಗ ಎದ್ದು ನಿಂತ ಹಿಂಗ ಕೈ ಮಾಡಿ ಅಂದವ. ಏನಂದ್ರಿ? ನೀವು ನನ್ನ ಜೋಡಿ ಯಾರು ಕುಸ್ತಿಗೆ ಬರ್ತೀರಿ ಬರ್ರಿ ಅಂತ ಹಿಂಗ ಕೈ ಮಾಡ್ದವ. ಹೇಳಿದ್ರೆ ತೇಜಿನ ತೆಳಗ್ ಬರ್ತದ, ಗೊತ್ತೇ ಇಲ್ರಿ ಅವ. ಆ ಹುಡುಗ ಕೈ ಮಾಡ್ದ.
ನಾ ಸುಮ್ ಕೂತಿದ ಕಲಬುಕ್ ಹಾಕೊಂಡಿತ್ತು ಯಾನ್ ಅನ್ಬೇಕು ಅವನ್ ಯಾನಂದ್ರಿ ಐತಿ ಏನ್ ಕೈ ಎತ್ತಾನೋ ಪ್ಯಾಟ್ಲಿಕ್ ಚರಿಲಿ ಹೊಡೆದ ಸಾಯಿ ಮನುಷ್ಯ ಅವ ಕಾಣತ್ತಾನ ನಾ ಹಂಗಿಲ್ಲ ಹಾ ಕಾಕ ಅಂದ ಅವ್ರೇ ಅಂದ್ರಪ್ಪ ಹೌದು ಯಾರು ಪ್ಯಾಟ್ಲಿಕ್ ಚರಿಲಿ ಹೊಡೆದ್ರ ಸಾಯಂಗದ ಸುಮ್ನೆ ಕೈ ಎತ್ತಾನ ಅವ್ರ ಹೌದು ಹೌದು ನೋಡಪ್ಪ ನೀ ಕೈ ಎತ್ತಬೇಕಾದ್ರೆ ಹೌದು ನಿನ್ನ ಬಳಿ ಕೆಪಾಸಿಟಿ ಇರ್ಬೇಕು ಬೇಕು ಕೆಪಾಸಿಟಿ ಇರಬೇಕು ಕೆಪಾಸಿಟಿ ಇತ್ತಂದ್ರೆ ನೀ ಕೈ ಎತ್ತು ಹೌದು. ನೀ ಕಾಣ್ತಿ ಮಾರಾಯ ಚಾದ ಕಪ್ಪ ಬಸಿ ಎತ್ತಲಾರ ಮನುಷ್ಯ ನೀ ಎದಿದಿ ಕುಸ್ತಿ ಕೈ ಕರಿತಿ ಕಟ್ಲಿಕ್ಕಪ್ಪ ಹಂಗ ಕರಿಬೇಡ್ರಿಪ್ಪ ಹೌದು ಅದ ಮತ್ತೆ ಯಾ ಮ್ಯಾಳ್ಗೊಳ್ದ್ರೆ ಹಾ ಕರೀರಿ ಕರೀರಿ ಜಗತ್ತದೊಳಗ ಹಾ ಗುರುನಾಥ ನಾವು ಬಹಳ ದೊಡ್ಡ ಮದಾನ ಅಂತ ಬಹಳ ಅಸಲ್ ಅದಾನ